ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾ ದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 4ನೆಯ ಅಧ್ಯಾಯವಾದ ಆದಿಸೃಷ್ಟಿ ಈಶ್ವರನಿಂದ ದಗ್ಧನಾಗುವಂತೆ ಮನ್ಮಥನಿಗೆ ಶಾಪ ಬಂದುದು, ಬ್ರಾಹ್ಮಣಾದಿ ಚತುರ್ವರ್ಣಗಳ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮನುವು ಕೇಳುತ್ತಾನೆ, ಓ ದೇವ, ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೊಡನೆ ರಮಿಸುವುದು ಎಂತಹ ಹೀನಕೃತ್ಯ. ಅಯ್ಯೋ, ಆ ಕಾರ್ಯದಿಂದ ಬ್ರಹ್ಮನಿಗೆ ದೋಷವೇತಕ್ಕೆ ಬರಲಿಲ್ಲ. ಒಂದೇ ಗೋತ್ರದವರಾದ ಅವನ ಮಕ್ಕಳಿಗೆ ಪರಸ್ಪರ ವಿವಾಹ ಸಂಬಂಧವು ಹೇಗೆ ಏರ್ಪಟ್ಟಿತು? ಸ್ವಾಮಿ, ನನ್ನ ಈ ಸಂದೇಹವನ್ನು ಪರಿಹಾರ ಮಾಡು. ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ರಾಜ, ಬ್ರಹ್ಮನು ರಚಿಸಿದ ಈ ಆದಿಸೃಷ್ಟಿಯು ಅಮಾನುಷವಾದುದು. ಅದನ್ನು ಅರಿಯುವುದು ಇಂದ್ರಿಯಗಳಿಗೆ ಮೀರಿದ ಕೆಲಸ. ಹಾಗೆಯೇ ಆ ಶರೀರಗಳು ಇಂದ್ರಿಯ ಜ್ಞಾನಕ್ಕೆ ನಿಲುಕದಂತಹವು. ಆ ಸೃಷ್ಟಿಯು ದಿವ್ಯ ತೇಜೋಮಯವಾಗಿ
ದಿವ್ಯ ಜ್ಞಾನದಿಂದ ಆದುದು. ಅದನ್ನು ವಿವರಿಸುವುದಕ್ಕೆ ಮಾಂಸದ ಕಣ್ಣುಗಳುಳ್ಳ ಮನುಷ್ಯರಿಗೆ ಸಾಧ್ಯವಿಲ್ಲ. ಸರ್ಪಗಳ ಮಾರ್ಗವನ್ನು ಸರ್ಪಗಳು, ಆಕಾಶ ಮಾರ್ಗವನ್ನು ಪಕ್ಷಿಗಳು ಅರಿಯುವಂತೆ ದಿವ್ಯ ಪುರುಷರ ಚರಿತ್ರವು ದಿವ್ಯ ಪುರುಷರಿಗೇ ಗೊತ್ತು, ಮಾನವರಿಗಲ್ಲ. ದೇವತೆಗಳು ಮಾಡುವ ವಿಹಿತವಾದ ಅಥವಾ ನಿಷಿದ್ಧವಾದ ಕರ್ಮಗಳು ಅವರಿಗೆ ಶುಭಾಶುಭ ಫಲವನ್ನು ಕೊಡತಕ್ಕುದಲ್ಲ. ಆದುದರಿಂದ ಓ ರಾಜ, ಆ ವಿಷಯದ ವಿಮರ್ಶೆಯು ಮನುಷ್ಯರಿಗೆ ಹಿತವಲ್ಲ. ಮತ್ತು ಚತುರ್ಮುಖ ಬ್ರಹ್ಮನು ವೇದಗಳಿಗೆಲ್ಲ ಅಧಿದೇವತೆ. ಅವನ ಅಂಗಜಾತೆಯಾದ ಗಾಯತ್ರಿಯೂ ಹಾಗೆಯೇ ಸರಿ. ಆದುದರಿಂದ ವೇದಾಭಿಮಾನ ದೇವತೆಗಳಿಬ್ಬರೂ ಒಟ್ಟುಗೂಡಿದಂತಾಯಿತು. ಬ್ರಹ್ಮ ಸರಸ್ವತಿಯರು ಸಾಕಾರರಾಗಿ ಇರಲಿ ನಿರಾಕಾರರಾಗಿ ಇರಲಿ ಅವಿನಾಭಾವ ಸಂಬಂಧದ ದಂಪತಿಗಳೆನಿಸಿಕೊಳ್ಳುವರು. ಪೂಜ್ಯನಾದ ಬ್ರಹ್ಮನು ಎಲ್ಲಿರುವನೋ ಸರಸ್ವತೀ ದೇವಿಯೂ ಅಲ್ಲೇ ಇರುವಳು. ಸರಸ್ವತಿಯು ಎಲ್ಲಿರುವಳೋ ಅಲ್ಲಲ್ಲೇ ಬ್ರಹ್ಮನೂ ಇರುವನು. ಹೇಗೆ ಛಾಯಾದೇವಿಯು ಸೂರ್ಯನನ್ನು ಅಗಲದೆ ಇರುವಳೋ ಹಾಗೆಯೇ ಗಾಯತ್ರಿಯೂ ಕೂಡ ಬ್ರಹ್ಮನ ಸಾಮೀಪ್ಯವನ್ನು ಬಿಟ್ಟು ಕದಲದೇ ಇರುವಳು. ಬ್ರಹ್ಮನು ವೇದ ರಾಶಿಯೆಂದೆನಿಸುವನು. ಸಾವಿತ್ರಿಯು ಅದರ ಅಧಿದೇವತೆ. ಆದುದರಿಂದ ಸಾವಿತ್ರಿ ಸಮಾಗಮದಿಂದ ಬ್ರಹ್ಮನಿಗೆ ಯಾವ ದೋಷವೂ ಇಲ್ಲ. ಆದರೂ ಕೂಡ ಪಿತಾಮಹನು ಸ್ವಪುತ್ರಿ ಗಮನಕ್ಕಾಗಿ ಲಜ್ಜೆಯಿಂದ ತಲೆ ಬಗ್ಗಿಸಿಕೊಂಡು, ನನ್ನ ಮನಸ್ಸನ್ನೂ ಕೂಡ ಬಾಣಗಳಿಂದ ವಿಕಾರಗೊಳಿಸಿವೆಯಾದ ಕಾರಣ ಬೇಗನೆ ನಿನ್ನ ದೇಹವನ್ನು ಈಶ್ವರನು ಸುಟ್ಟು ಬೂದಿ ಮಾಡುವನು ಎಂದು ಮನ್ಮಥನಿಗೆ ಶಾಪವಿತ್ತನು. ಬಳಿಕ ಕಾಮದೇವನು ಬ್ರಹ್ಮನನ್ನು ಪ್ರಸನ್ನಗೊಳಿಸಿದನು. ನನಗೆ ಲೋಕದಲ್ಲಿ ಗೌರವವನ್ನು ಗಳಿಸಿಕೊಟ್ಟ ಓ ಬ್ರಹ್ಮನೇ, ನಿಷ್ಕಾರಣವಾಗಿ ನನ್ನನ್ನು ನೀನು ಶಪಿಸುವುದು ಸರಿಯಲ್ಲ. ಓ ಚತುರ್ಮುಖ, ಎಲ್ಲ ಪ್ರಾಣಿಗಳಿಗೂ ಇಂದ್ರಿಯ ವಿಕಾರವನ್ನು ಉಂಟು ಮಾಡುವುದಕ್ಕಾಗಿಯೇ ನನ್ನನ್ನು ನೀನು ಸೃಷ್ಟಿಸಿದ್ದೀಯೆ. ಪ್ರಭು, ಕಾಲ ದೇಶಗಳ ವಿಚಾರವಿಲ್ಲದೆ ಪ್ರಯತ್ನದಿಂದ ಗಂಡು ಹೆಣ್ಣುಗಳ ಮನಸ್ಸನ್ನು ವಿಕಾರಗೊಳಿಸಬೇಕೆಂದು ನೀನೇ ಹೇಳಿರುವೆ. ನಿರಪರಾಧಿಯಾದ ನನಗೆ ಹೀಗೆ ಶಾಪವನ್ನು ಕೊಟ್ಟಿರುವೆ. ಪೂಜ್ಯನೇ, ಮತ್ತೆ ನಾನು ಶರೀರವನ್ನು ಪಡೆಯುವಂತೆ ಅನುಗ್ರಹ ಮಾಡು. ಬ್ರಹ್ಮನು ಹೇಳುತ್ತಾನೆ, ವೈವಸ್ವತ ಮನ್ವಂತರವು ಬಂದಾಗ ಯಾದವ ವಂಶದಲ್ಲಿ ರಾಮನೆಂಬ ಮಾನವ ಶ್ರೇಷ್ಠನು ಹುಟ್ಟಿ ನನ್ನ ಬಲ ಪೌರುಷಗಳನ್ನು ಪಡೆದು ದಾನವ ಧ್ವಂಸಕನಾಗಿ ದ್ವಾರಕಾ ಪಟ್ಟಣದಲ್ಲಿ ವಾಸಿಸುವನು. ಬುದ್ಧಿ ಪೌರುಷಗಳಲ್ಲಿ ಅವನಿಗೆ ಸಮಾನನಾದ ಅವನ ಸೋದರನಿಗೆ ನೀನು ಆಗ ಪುತ್ರನಾಗುವೆ. ಹೀಗೆ ದೇಹವನ್ನು ಪಡೆದು ಸಕಲ ಭೋಗಗಳನ್ನು ಅನುಭವಿಸಿ ಬಳಿಕ ಭರತವಂಶದ ಕೊನೆಯಲ್ಲಿ ವತ್ಸರಾಜನ ಮಗನೆನಿಸಿ ಅನಂತರ ಪ್ರಳಯದವರೆಗೆ ವಿದ್ಯಾಧರರ ಒಡೆತನವನ್ನು ಪಡೆದು ಧರ್ಮದಿಂದ ಸುಖಗಳನ್ನು ಹೊಂದಿ ನನ್ನ ಬಳಿಗೈದುವೆ. ಹೀಗೆ ಬ್ರಹ್ಮನಿಂದ ಶಾಪವನ್ನು ಅನುಗ್ರಹವನ್ನು ಪಡೆದು ಮನ್ಮಥನು ದುಃಖ ಮತ್ತು ಸಂತೋಷಗಳಿಂದ ಕೂಡಿ ತನ್ನಿಷ್ಟದಂತೆ ತೆರಳಿದನು. ಮನುವು ಕೇಳುತ್ತಾನೆ, ಯಾರ ವಂಶದಲ್ಲಿ ಮನ್ಮಥನು ಹುಟ್ಟಬೇಕಾಯಿತೋ ಆ ಯದುವೆಂಬುವನು ಯಾರು? ಈಶ್ವರನು ಕಾಮನನ್ನು ಏಕೆ ಎಂತು ಸುಟ್ಟನು?
ಭರತನ ವಂಶದಲ್ಲಿ ಯಾರು ಯಾರು ಜನಿಸಿದರು, ಅದರ ವಿವರವೇನು, ಇದೆಲ್ಲವನ್ನೂ ನನಗೆ ತಿಳಿಯ ಹೇಳು. ನನಗೆ ಈ ಮೂಲ ವಿಷಯದಲ್ಲಿಯೇ ಸಂದೇಹವಾಗಿದೆ. ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ಬ್ರಹ್ಮದೇವನು ತನ್ನ ದೇಹಾರ್ಧದಲ್ಲಿ ಹುಟ್ಟಿದ ವೇದಗಳ ಅಧಿದೇವತೆಯೂ ಗಾಯತ್ರಿಯೂ ಮನುವಿನ ತಾಯಿಯೂ ಅಧಿಕವಾದ ಇಂದ್ರಿಯ ಶಕ್ತಿಯುಳ್ಳವಳೂ ಆದ ಶತರೂಪೆಯಲ್ಲಿ ರತಿ, ಮನ, ತಪಸ್ಸು, ಬುದ್ಧಿ, ಮಹತ್ತು, ದಿಕ್ಕು, ಸಂಭ್ರಮಗಳೆಂಬ 7 ಮಕ್ಕಳನ್ನು ಪಡೆದನು. ಈ ಲೋಕವು ಮಹಾಮೇಧಾವಿಗಳಾದ ಆ ಬ್ರಹ್ಮನ ಮಾನಸ ಪುತ್ರರೆನಿಸಿದ ಮರೀಚ್ಯಾದಿ ಮಹರ್ಷಿಗಳ ಜ್ಞಾನ ವೈಭವದಿಂದ ಉತ್ಪನ್ನವಾಯಿತು. ಬಳಿಕ ಬ್ರಹ್ಮನು ಶ್ರೇಷ್ಠವಾದ ತ್ರಿಶೂಲಾಯುಧವನ್ನು ಧರಿಸಿದ ಮಹೇಶ್ವರನನ್ನು ಹಿರಿಯವನಿಗಿಂತ ಹಿರಿಯವನೆನಿಸಿ ವಿಭುವಾದ ಸನತ್ಕುಮಾರನನ್ನು ಸೃಷ್ಟಿಸಿದನು. ಭಗವಂತನಾದ ಪರಮೇಶ್ವರನಾದರೂ ಮುಖದಿಂದ ಬ್ರಾಹ್ಮಣರನ್ನು, ಬಾಹುಗಳಿಂದ ಕ್ಷತ್ರಿಯರನ್ನು, ತೊಡೆಗಳಿಂದ ವೈಶ್ಯರನ್ನು, ಪಾದಗಳಿಂದ ಶೂದ್ರರನ್ನು ನಿರ್ಮಿಸಿದನು. ಅವನು ಮಿಂಚು, ಸಿಡಿಲು, ಮೋಡ, ಕಾಮನಬಿಲ್ಲು ಮತ್ತು ಛಂದಸ್ಸು ಇವುಗಳನ್ನು ಮೊದಲು ಸೃಷ್ಟಿಸಿದನು. ಬಳಿಕ ಇಂದ್ರನನ್ನು ನಿರ್ಮಿಸಿದನು. ಈಶ್ವರನು ಅನಂತರ 3 ಕಣ್ಣುಗಳಿಂದ ಕೂಡಿದ ಮುಪ್ಪು ಸಾವುಗಳಿಲ್ಲದ 84 ಕೋಟಿ ಲೆಕ್ಕದ ಸಾಧ್ಯರ ಸಮೂಹವನ್ನು ಸೃಷ್ಟಿಸಿದನು. ವಾಮದೇವನು ತಾನು ಸೃಷ್ಟಿಸಿದವರನ್ನು ಮರಣರಹಿತರನ್ನಾಗಿ ಮಾಡಲು ಬ್ರಹ್ಮನು ಸೃಷ್ಟಿಯು ಹೀಗೆ ಮುಪ್ಪು ಸಾವುಗಳು ಇಲ್ಲದಿರಬಾರದು, ಸುಖ ದುಃಖ ರೂಪವಾಗಿಯೇ ಇರಬೇಕು, ಅದೇ ಸೃಷ್ಟಿಯ ಲಕ್ಷಣ ಎಂದು ಹೇಳಿ ಅವನನ್ನು ತಡೆದನು. ಸೃಷ್ಟಿಯ ಪ್ರಾರಂಭದಲ್ಲಿ ಹೀಗೆ ಜರ ಮರಣಗಳಿಲ್ಲದೆ ಅವನು ಉಳಿದುದರಿಂದ ಅವನಿಗೆ ಸ್ಥಾಣು ಎಂದರೆ ಸ್ಥಿರವಾಗಿರತಕ್ಕವನೆಂದು ಹೆಸರು ಬಂದಿತು. ಮಹಾಪ್ರಾಜ್ಞನಾದ ಸ್ವಯಂಭುವ ಮನುವು ತೀವ್ರವಾದ ತಪಸ್ಸನ್ನು ಮಾಡಿ ರೂಪ ಸಂಪನ್ನಳಾದ ಅನಂತಿ ಎಂಬ ಪತ್ನಿಯನ್ನು ಪಡೆದನು. ಅವಳಲ್ಲಿ ಅವನು ಪ್ರಿಯವ್ರತ ಮತ್ತು ಉತ್ತಾನಪಾದರೆಂಬ 2 ಮಕ್ಕಳನ್ನು ಪಡೆದನು. ಧರ್ಮನ ಮಗಳು ಚತುರೆಯೂ ಮಂದಗಮನೆಯೂ ಆದ ಸೂನೃತೆ ಎಂಬ ನಾರೀಮಣಿಯು ಪ್ರಜಾಪತಿಯಾದ ಉತ್ತಾನಪಾದ ರಾಜನಿಂದ ಅಪಸ್ಯತಿ, ಅಪಸ್ಯಂತ, ಕೀರ್ತಿಮಂತ ಮತ್ತು ಧ್ರುವರೆಂಬ ಮಕ್ಕಳನ್ನು ಹೊಂದಿದಳು. ಧ್ರುವನು 3000 ವರ್ಷಗಳ ಕಾಲ ತಪಸ್ಸು ಮಾಡಿ ಬ್ರಹ್ಮನ ವರದಿಂದ ಶಾಶ್ವತವಾದ ದಿವ್ಯ ಪದವಿಯನ್ನು ಪಡೆದನು. ಸಪ್ತರ್ಷಿಗಳು ಅವನನ್ನೇ ಮುಂದು ಮಾಡಿಕೊಂಡು ನೆಲೆಸಿದರು. ಧ್ರುವನಿಗೆ ಮನುವಿನ ಮಗಳಾದ ಧನ್ಯ ಎಂಬುವಳಲ್ಲಿ ಶಿಷ್ಟನು ಹುಟ್ಟಿದನು. ಅಗ್ನಿಸುತೆಯಾದ ಸುಚ್ಛಾಯೆಯು ಶಿಷ್ಟನಿಂದ ಕೃಪ, ರಿಪು, ರಿಪುಂಜಯ, ವೃತ್ತ, ವೃಕ, ವೃಕತೇಜಸರೆಂಬವರನ್ನು ಪ್ರಸವಿಸಿದಳು. ಬ್ರಹ್ಮನ ಮೊಮ್ಮಗಳಾದ ವೀರಿಣಿಯಲ್ಲಿ ರಿಪುಂಜಯನಿಗೆ ಚಕ್ಷುವೆಂಬ ಮಗನಾದನು. ಚಕ್ಷುವು ವೀರಣನ ಮಗಳಲ್ಲಿ ಮನುವೆಂಬ ಮಗನನ್ನು ಪಡೆದನು. ಆ ಚಾಕ್ಷುಷ ಮನುವಿಗೆ ರಾಜಕನ್ಯೆಯಾದ ನಡ್ವಲೆಯಲ್ಲಿ ಶೂರರೂ ಪಾಪರಹಿತರೂ ಆದ ಊರು, ಪುರು, ಶತದ್ಯುಮ್ನ, ತಪಸ್ವಿ, ಸತ್ಯವಾಕ್, ಹವಿ, ಅಗ್ನಿಷ್ಠುತ್, ಅತಿರಾತ್ರ, ಸುದ್ಯುಮ್ನ, ಅಪರಾಜಿತ ಮತ್ತು
ಅಭಿಮನ್ಯುವೆಂಬ 10 ಜನ ಮಕ್ಕಳು ಜನಿಸಿದರು. ಅಗ್ನಿಪುತ್ರಳಾದ ಆಗ್ನೇಯಿಯು ಊರುವಿನಿಂದ ಕಾಂತಿಯುಕ್ತರಾದ ಅಗ್ನಿ, ಸುಮನಸ, ಖ್ಯಾತಿ, ಕ್ರತು, ಅಂಗೀರಸ ಮತ್ತು ಗಯರೆಂಬ 6 ಜನ ಮಕ್ಕಳನ್ನು ಹೆತ್ತಳು. ಪಿತೃದೇವತೆಗಳ ಮಗಳಾದ ಸುನೀತೆ ಎಂಬುವಳು ಅಂಗನೆಂಬ ರಾಜನನ್ನು ಮದುವೆಯಾಗಿ ವೇನನನ್ನು ಹೆತ್ತಳು. ನ್ಯಾಯ ಮಾರ್ಗವನ್ನು ಬಿಟ್ಟಿದ್ದ ಈ ವೇನನನ್ನು ಬ್ರಾಹ್ಮಣರು ಕಡೆದರು. ಅವನ ಕೈಯಿಂದ ಮಹಾ ತೇಜಸ್ವಿಯೂ ಪ್ರಸಿದ್ಧನೂ ಆದ ಪೃಥುವು ಹುಟ್ಟಿದನು. ಅವನಿಗೆ 2 ಮಕ್ಕಳಾದರು. ಅಂತರ್ಧಾನನು ಶಿಖಂಡಿನಿಯಲ್ಲಿ ಮಾರೀಚನನ್ನು ಪಡೆದನು. ಅಗ್ನಿಪುತ್ರಿಯಾದ ಧಿಷಣೆಗೆ ಹವಿರ್ಧಾನನಿಂದ ಪ್ರಾಚೀನಬರ್ಹಿ, ಸಾಂಗ, ಯಮ, ಶುಕ್ರ, ಬಲ ಮತ್ತು ಶುಭರೆಂಬ 6 ಜನ ಪುತ್ರರಾದರು. ಪೂಜ್ಯನಾದ ಪ್ರಾಚೀನಬರ್ಹಿಯು ಪ್ರಜಾ ಸೃಷ್ಟಿಯನ್ನು ಮಾಡಿ ಶ್ರೇಷ್ಠನೆನಿಸಿಕೊಂಡನು. ಅವನಿಂದ ಹವಿರ್ಧಾನರೆಂಬ ಹಲವರು ಪ್ರಜೆಗಳು ಆದರು. ಆ ಪ್ರಭುವು ಸಮುದ್ರಪುತ್ರಿಯಾದ ಸವರ್ಣೆಯಲ್ಲಿ 10 ಜನ ಮಕ್ಕಳನ್ನು ಪಡೆದನು. ಅವರೆಲ್ಲರೂ ಧನುರ್ವೇದದಲ್ಲಿ ನಿಪುಣರಾಗಿ ಪ್ರಚೇತಸರೆಂದು ಪ್ರಸಿದ್ಧರಾದರು. ಅವರ ತಪೋಬಲದಿಂದ ರಕ್ಷಿಸಲ್ಪಟ್ಟ ಮರಗಳು ಲೋಕದಲ್ಲೆಲ್ಲೆಲ್ಲೂ ಮೆರೆದವು. ಸೂರ್ಯಪುತ್ರನಾದ ಮನುರಾಜನೇ, ದೇವತೆಗಳ ಅಪ್ಪಣೆಯಿಂದ ಅಗ್ನಿಯು ಅವನ್ನು ಸುಟ್ಟನು. ಮಾರೀಷೆಯೆಂದು ಪ್ರಸಿದ್ಧಳಾದ ಸೋಮಕನ್ಯೆಯು ಆ ಪ್ರಚೇತಸರಿಗೆ ಪತ್ನಿಯಾಗಿ ಅವರಿಂದ ಶ್ರೇಷ್ಠನಾದ ದಕ್ಷನೆಂಬ ಮಗನೊಬ್ಬನನ್ನು ಪಡೆದಳು. ದಕ್ಷನ ತರುವಾಯ ಸೋಮಕನ್ಯೆಯು ಮರಗಳನ್ನು, ಮೂಲಿಕೆಗಳನ್ನು, ಚಂದ್ರವತಿಯೆಂಬ ನದಿಯನ್ನು ಪಡೆದಳು. ಚಂದ್ರಾಂಶನಾದ ಆ ದಕ್ಷನ ಸೃಷ್ಟಿಗಳು 80 ಕೋಟಿ ಲೆಕ್ಕದವು. ಲೋಕದಲ್ಲಿ ಸ್ಥಿರವಾಗಿ ನೆಲೆಸಿರುವ ಅವುಗಳ ವಿವರವನ್ನು ಹೇಳುವೆನು. ಕೆಲವು 2 ಕಾಲಿನವು, ಕೆಲವು ಹಲವು ಕಾಲಿನವು. ಮನುಷ್ಯರು, ಕಪಿಗಳು, ಕತ್ತೆಗಳು, ಕಿವಿ ಮುಚ್ಚಿ ಹೋಗಿರುವ ಹಾವು ಮುಂತಾದವು, ಕುದುರೆಯ ಮತ್ತು ಕರಡಿಗಳ ಮುಖದವು, ಸಿಂಹದ ಮುಖದವು, ನಾಯಿ ಹಂದಿಗಳ ಮತ್ತು ಒಂಟೆಯ ಮುಖದವು, ಹೀಗೆ ನಾನಾ ವಿಧವಾಗಿರುವವು. ಧರ್ಮಾತ್ಮನಾದ ಅವನು ಬಗೆ ಬಗೆಯ ಮ್ಲೇಚ್ಛರನ್ನು ಸೃಷ್ಟಿಸಿದನು. ಹೀಗೆ ಮನಸ್ಸಿನಿಂದ ಎಲ್ಲವನ್ನೂ ಸೃಷ್ಟಿಸಿದ ತರುವಾಯ ಹೆಂಗಸರನ್ನು ನಿರ್ಮಿಸಿದನು. ಅವರಲ್ಲಿ 10 ಜನರನ್ನು ಧರ್ಮನಿಗೂ, 13 ಮಂದಿಯನ್ನು ಕಶ್ಯಪನಿಗೂ, ನಕ್ಷತ್ರವೆಂಬ ಹೆಸರಿನ 27 ಜನರನ್ನು ಚಂದ್ರನಿಗೂ ಕೊಟ್ಟನು. ದೇವತೆಗಳು, ಅಸುರರು ಮತ್ತು ಮನುಷ್ಯರಿಂದ ಕೂಡಿದ ಜಗತ್ತೆಲ್ಲವೂ ಅವರಿಂದ ಹುಟ್ಟಿತು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಆದಿಸರ್ಗೆ ಚತುರ್ಥೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 5ನೆಯ ಅಧ್ಯಾಯವಾದ ಆದಿಸೃಷ್ಟಿ, ದಕ್ಷ ಪ್ರಜಾಪತಿಯಿಂದ ವಿಧ ವಿಧವಾದ ದೇವಗಣಗಳ ಉತ್ಪತ್ತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.